ಮಾತೃಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಒಡೆಯರ್ ಅವರು ಹುಣಸೂರು ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಿದರು. ಹುಣಸೂರಿನ ಕನಕ ಭವನದಲ್ಲಿ ಶಾಸಕ ಜಿಡಿ ಹರೀಶ್ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವತಿಯಿಂದ ಕೃತಜ್ಞತಾ ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಗಣೇಶ್ ಕುಮಾರಸ್ವಾಮಿ, ಜೆಡಿಎಸ್ ತಾಲೂಕು ಅಧ್ಯಕ್ಷ ದೇವರಾಜ ಒಡೆಯರ್, ಬಿಜೆಪಿ ಮುಖಂಡರಾದ ಕಾಂತರಾಜು, ಮಂಜುನಾಥ್, ಯೋಗಾನಂದ, ನಾಗರಾಜ್ ಮಲ್ಲಾಡಿ, ನಾರಾಯಣ್, ಜೆಡಿಎಸ್ ಮುಖಂಡರಾದ ಬಸವಲಿಂಗಯ್ಯ, ಅಶೋಕ್, ಸತೀಶ್, ಎಂಕೆ ವಾಸೇಗೌಡ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಸೇರಿದಂತೆ ನೂರಾರು ಜನರು ಹಾಜರಿದ್ದರು. ಎಲ್ಲ ಕಾಣಿಸ್ತದೆ ಎಲ್ಲ ಕಾರ್ಯಕ್ರಮಗಳು ಸರ್ ಒಂದು ನಿಮಿಷ ಸನ್ಮಾನ್ಯ ಶ್ರೀ ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡ್ತಾರೆ. ಅದೇ ಬಂದ್ರೆ ಸನ್ಮಾನ್ಯ ಅನುಕೂಲ ಶ್ರೀ ವಿಶ್ವನಾಥ ನಾಯಕರಲ್ಲಿ ಹಾಗೆ ತಾಲೂಕಿನ ಶಾಸಕರ ಜನಪ್ರಿಯಂತ ಗಣೇಶ್ ನಾಯಕರು ಒಂದು ಸಭೆ ಇರುತ್ತದೆ. ಇವಾಗ ಇವರ ಪ್ರತಿನಿಧಿಗೆ ಮನವಿ ಮಾಡಿ ಸ್ವಲ್ಪ ಅವರ ಹುಣಸೂರು ತಾಲೂಕಿನಲ್ಲಿ ನೂತನವಾಗಿ ನಮ್ಮ ಎರಡೂ ಪಕ್ಷದ ಮುಖಂಡರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನೂತನ ಸಂಸದರಾದಂಥ ಯದುವೀರ್ ಮಹಾರಾಜ್ ಅವರೇ, ಜೊತೆಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎರಡೂ ಪಕ್ಷಗಳ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯದುವೀರು ಮಹಾರಾಜರು ಏನು ನಮ್ಮ ನಡೆದಂಥ ಚುನಾವಣೆಯಲ್ಲಿ ಬಹಳ ಕಷ್ಟಪಟ್ಟು ಕೆಲಸವನ್ನು ಮಾಡಿ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಡಿಸೋದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ಎರಡೂ ಪಕ್ಷದ ಮುಖಂಡರಿಗೆ ಅವರ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾರೆ. ಜೊತೆಗೆ ನಾನು ಸಹ ಈ ಸಂದರ್ಭದಲ್ಲಿ ಏನು ನಮ್ಮ ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯಾದಂಥ ಯದುವೀರ್ ಮಹಾರಾಜರಿಗೆ ಸುಮಾರು 3068 ಮತಗಳ ಮುನ್ನಡೆಯನ್ನು ಕೊಟ್ಟಿದ್ದೀವಿ. ನಾನು ಕಳೆದ ಚುನಾವಣೆಯನ್ನ ಗಮನಿಸಿದ ಸಂದರ್ಭದಲ್ಲಿ ನನಗೆ ತುಂಬಾ ಇದಕ್ಕೆ ಮಾಹಿತಿ ಸಿಕ್ಕಿಲ್ಲ. ನನಗೆ 2004 ಈಚೆಗೆ ಮಾಹಿತಿ ಸಿಕ್ತು. 2004ರಿಂದ 2024 ನಡೆದಂತ ಲೋಕಸಭೆಯ ಯಾವುದೇ ಚುನಾವಣೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷಕ್ಕಾಗಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಾಗಿ ಮುನ್ನಡೆ ಸಿಕ್ಕಿರಲಿಲ್ಲ. ಎಲ್ಲ ಚುನಾವಣೆಗಳಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹುಣಸೂರು ತಾಲೂಕಿನಲ್ಲಿ ಮುನ್ನಡೆ ಆಗ್ತಾ ಇದೆ. ನಿಮ್ಮವರು ಕೆಲಸ ಮಾಡಿಲ್ಲ. ಈಗ ಹೋಗಲ್ಲ ಬೆಳೆಯತಕ್ಕಂಥ ಹೇಳ್ತಕ್ಕಂಥ ಸಂದರ್ಭನೂ ಬಂದಿದೆ ಅಂತ ಹೇಳಿದ್ರೆ ಪ್ರವಾಸ ಮಾಡಿ ಪ್ರಚಾರ ಮಾಡಿ ಬಹಳಷ್ಟು ಕೆಲಸ ಮಾಡಿ ಶ್ರಮಿಸಿದರೆ. ಹೀಗಾಗಿ ನಾನು ವಿಶೇಷವಾಗಿ ನಮ್ಮ ಹುಣಸೂರಿನ ಎಲ್ಲ ಎನ್ಡಿಎ ಕಾರ್ಯಕರ್ತರಿಗೆ ನನ್ನ ವಂದನೆಗಳನ್ನು ಹೇಳ್ತೀನಿ. ಈ ಒಂದು ಸಹಕಾರ ಸಂವಾದದ ವಾತಾವರಣದೊಂದಿಗೆ ನಾವು ಯಾವ ರೀತಿ ಚುನಾವಣೆಯನ್ನು ನಡೆಸಿದ್ವಿ ಅದೇ ರೀತಿ 5 ವರ್ಷನೂ ಕೂಡ ಅದೇ ಒಂದು ಸಂವಾದ ಸಹಕಾರವಾಗಿ ಮುಂದುವರಿಯೋಣ. ಚುನಾವಣೆ ಸಮಯದಲ್ಲಿ ಯಾವುದೋ ಪ್ರಚಾರ ನಡೆಯುತ್ತೆ, ಯಾರಿಂದ ಬಂದಿತ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ. ಆದರೂ ಸಹ ಅದು ನಡೀತಾ ಇರೋದು ನಮ್ಮ ಕಡೆ ನಾವು ಸಕಾರಾತ್ಮಕವಾಗಿ ಬರೀ ನಮ್ಮ
ಸಕಾರಾತ್ಮಕವಾಗಿ ಮುಂದುವರಿಬೇಕು. ನಮ್ಮದೇ ಆದ ಕೆಲಸದ ಮೇಲೆ ಧ್ಯಾನ ಇಟ್ಕೊಂಡು ಬೇರೆಯವರು ಬೇಕಾದ್ರೂ ಮಾಡಿ ನಾವು ನಮ್ಮ ಕೆಲಸ ಮಾಡೋಣ. ನಮ್ಮದು ಒಳ್ಳೆಯ ಹುಣಸೂರು ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿ ತರೋಣ ಅಂತ ನಿಮ್ಮೆಲ್ಲರಿಗೂ ಹೇಳ್ತಾ, ಶಾಸಕರು ಆಗಲೇ ಬಹಳಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರೆ ಅಂದರೆ ಈ ಹುಣಸೂರು ಭಾಗಕ್ಕೆ ಏನಾಗಬೇಕು. ಜೂನ್ 4ನೇ ತಾರೀಕು ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ NDA ನಾವು ಎಲ್ಲರೂ ವಿಜೇತರಾಗಿದ್ದೀವಿ. ಕೇಂದ್ರದಲ್ಲಿ NDA ಸರ್ಕಾರವನ್ನು ಕೂಡ ರೂಪಿಸಿದ್ದೀವಿ. ಕ್ಯಾಬಿನೆಟನ್ನು ಕೂಡ ಎಲ್ಲರೂ ಪ್ರಮಾಣ ವಚನವನ್ನು ತಗೊಂಡಿದ್ದೀವಿ. ಎಲ್ಲ ನಿಮ್ಮ ಮತದ ಮೂಲಕ ಆಗಿರುವಂಥದ್ದು ಕೆಲಸ. ಅದಕ್ಕಾಗಿ ನಾನು ಪ್ರತಿಯೊಬ್ಬ ಮತದಾರರಿಗೂ ಕೂಡ ನನ್ನ ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಿಮ್ಮ ಮತದಲ್ಲಿರುವ ಶಕ್ತಿ ಇವಾಗ ಒಂದು 10 ವರ್ಷದಲ್ಲಿ ಏನೇನು ಕೆಲಸ ಒಳ್ಳೆ ಕೆಲಸ ಆಗಿದೆ ಅದಕ್ಕೆ ನಿಮ್ಮ ಮತದ ಮೂಲಕ ನೀವು ವ್ಯಕ್ತಪಡಿಸಿದ್ದೀರಾ. ಮತ್ತು ಮುಂಬರುವ ವರ್ಷಗಳಲ್ಲಿ ಏನೇನು ಒಳ್ಳೆಯ ದೃಷ್ಟಿಯನ್ನು ನೀಡಿದ್ದಾರೆ ಪ್ರಧಾನಮಂತ್ರಿಯವರು ಅದನ್ನು ಕೂಡ ನಿಮ್ಮ ಮತದ ಮೂಲಕ ವ್ಯಕ್ತಪಡಿಸಿದ್ದೀರಾ. ಇದು ನಿಜವಾಗ್ಲೂ ಒಂದು ದೊಡ್ಡ ನಮ್ಮ